ಸ್ನೇಹಿತರೆ, ಮತ್ತೊಂದು ಪ್ರಯಾಣ ಇವತ್ತಿನಿಂದ ಆರಂಭವಾಗಲಿದೆ. ಬಹಳ ವರ್ಷಗಳ ಕನಸು ಇವತ್ತು ನೆರವೇರುವಂಥ ಸನ್ನಿವೇಶ ಇದೆ. ಮತ್ತಷ್ಟು ಮಾಹಿತಿಯನ್ನು ಶೀಘ್ರ ತಮ್ಮೊಂದಿಗೆ ಹಂಚಿಕೊಳ್ತೀನಿ. ಸ್ನೇಹಿತರೆ ನಮಸ್ಕಾರ. ಅನೇಕ ಜನ ಕೇಳ್ತಾ ಇದ್ರಿ ನೀವೀಗ ಮಾಡ್ತಾ ಇರುವ ಯಾತ್ರೆಯ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡಿ ಅಂತ. ನಾವೆಲ್ಲ 36 ಗಂಟೆಯ ರೈಲು ಪ್ರಯಾಣವನ್ನು ಮುಗಿಸ್ಕೊಂಡು ನಮಗಿಷ್ಟವಾಗಿರುವ ಆರಾಧ್ಯ ದೈವನ ದರ್ಶನಕ್ಕೋಸ್ಕರ, ಕ್ಷೇತ್ರ ಪಾಲಕನ ದರ್ಶನಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನಮ್ಮ ಜೊತೆಗೆ ಕಂಪ್ನಿಯಿಂದ ಸೋಮಶೇಖರ್ ಅವರು ಇದ್ದಾರೆ, ಬೆಂಗಳೂರಿನ ಹಿರಿಯರು ಇದ್ದಾರೆ, ಮತ್ತೊಬ್ಬರು ಕಂಪ್ನಿಯಿಂದ ಮನೋಹರ್ ಇದ್ದಾರೆ. ಎಲ್ಲರೂ ಸಹಿತ ನಾವಿಲ್ಲಿ ಬಂದಿದ್ವಿ. ಈಗ ನಿನ್ನೆ ರಾತ್ರಿ 8:30 ಗಂಟೆ ಆಯಿತು. 8:15 ಇಲ್ಲಿ ರೀಚ್ ಆಗಿಬಿಟ್ಟು ಇಲ್ಲೊಂದು ರೂಮ್ ಮಾಡಿಕೊಂಡು ವಾಪಸ್ ಮತ್ತೆ ಯಥಾಸ್ಥಿತಿಯಾಗಿ ದೇವರ ದರ್ಶನಕ್ಕೆ ಹೋಗಿ ಗರ್ಭಗುಡಿಯನ್ನು ಸುತ್ತಾಕೊಂಡು ಬಂದ್ವಿ. ಇನ್ನಷ್ಟು ಮಾಹಿತಿಯನ್ನು ತಮ್ಮ ಜೊತೆ ಕೊಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಸೂರ್ಯ ಕಾಣಲಿಲ್ಲ. ಸೂರ್ಯನ ಹುಡುಕಿದ್ವಿ, ಆದರೆ ಸೂರ್ಯನ ಥರ ಇರುವಂಥ ನಮ್ಮ ಸೋಮು ತುಂಬ ಚೆನ್ನಾಗಿ ನಗ್ತಾ ಇದ್ದಾನೆ ನೋಡಿ. ಹೀಗಾಗಿ ಅದಕ್ಕೋಸ್ಕರ ಈಗ ಸಮುದ್ರದ ಸ್ನಾನಕ್ಕೋಸ್ಕರ ನಾವು ತೆರಳ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಹೋಗೋಣವಾ? ಎಸ್, ಕಮ್ ಹಿಯರ್. ಸ್ನೇಹಿತರೆ ನೋಡಿ, ನಮ್ಮ ಫ್ರೆಂಡ್ಸ್ ಟ್ರಿಪ್ಪಿಗೆ ಹೋಗೋಣ ಬಾ 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 ಅಂದ್ರೆ ಬರೋದಿಲ್ಲ. ಅಜ್ಜರಿಗೆ ಒಂದು ಏಜು 70 ಇರ್ಬೋದು, ಅವರೇ ಬಂದಿದ್ದಾರೆ. ಲೇ ಮನೆ ಕೂತ್ಕೊಂಡು ಏನು ಮಾಡ್ತಾ ಇದ್ದೀಲಿ? ಬಾಲೆ ಬಾಲೆ ನಿನ್ಗೆ ಕರೆಯಕತ್ತಿರೋದು, ಬಾಲೆ. ಅವರೇ ಇದೇನು ಅಂತ ನನಗೆ ಸಹ ಗೊತ್ತಾಗ್ತಿಲ್ಲ. ಹ್ಯಾಶ್ಟ್ಯಾಗ್ CCRLZ ವರ್ಲ್ಡ್ ಇದೆ, ಇದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸರ್. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಜಗತ್ತಿನ ಒಡೆಯ ಜಗನ್ನಾಥನ ಸನ್ನಿಧಾನಕ್ಕೆ ತಮಗಿದು ಹಾರ್ದಿಕವಾದ ಸ್ವಾಗತ. ತಾವೆಲ್ಲರೂ ನೋಡ್ತಾ ಇದ್ರಿ, ಕೇಳ್ತಾ ಇದ್ರಿ, ಅನೇಕ ಜನ ಕಮೆಂಟ್ ಮಾಡ್ತಾ ಇದ್ರಿ. ಹಿಂದೂ ಧರ್ಮದ ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಮೇಳದ ಕ್ಷೇತ್ರದಲ್ಲಿ ನಾವು ಇವತ್ತಿದ್ದೇವೆ. ಕ್ಷೇತ್ರದ ಜಗನ್ನಾಥನನ್ನು ಸ್ಮರಿಸಿ ನಾಳೆ ನಡೆಯುವಂತ ರಥಯಾತ್ರೆ ಇಡೀ ಜಗತ್ತಿನ ಗಮನವನ್ನು ಸೆಳೆಯಲಿದೆ. ಒಂದು ಕಡೆಗೆ ನೋಡ್ತಾ ಇದ್ದೀವಿ ಜಗನ್ನಾಥ, ಮತ್ತೊಂದು ಕಡೆಗೆ ಇರುವಂತದ್ದು ಬಲರಾಮ, ಅಣ್ಣ ಬಲರಾಮ, ತಂಗಿ ಸುಭದ್ರೆ, 3 ಜನರ ರಥವನ್ನು ನಾವು ನೋಡ್ತೇವೆ. ನಾಳೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ 3 ರಥಗಳು ಒಟ್ಟಿಗೆ ಬಂದು ಚಲಾವಣೆಯಾಗುತ್ತೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಇಲ್ಲಿ ಕೆಲವು ವಿಸ್ಮಯಗಳನ್ನು ನಾನು ಸಹಿತ ಕಂಡೆ. ಕಳೆದ 4 ವರ್ಷಗಳಿಂದ ಜಗನ್ನಾಥನನ್ನ ಆರಾಧನೆ ಮಾಡ್ತಾ ಬಂದಂತ ನನಗೆ ಒಂದು 5-6 ವಿಸ್ಮಯಗಳು ನೆನಪಿಗೆ ಬಂದಿತ್ತು. ಆ ವಿಸ್ಮಯಗಳ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೀನಿ. ಮೊದಲನೇದಂದ್ರೆ ಗೋಪುರದ ಮೇಲ್ಗಡೆ ಇರುವಂತಹ ಸುದರ್ಶನ ಚಕ್ರ. ಆ ಸುದರ್ಶನ ಚಕ್ರವನ್ನು ನಾವು ನೋಡ್ತೀವಿ. ಯಾವ ದಿಕ್ಕಿನಿಂದ ನೋಡಿದ್ರು ಸಹಿತ ವೃತ್ತಾಕಾರವಾಗಿ ಕಾಣುವಂತದ್ದನ್ನು ನೋಡ್ತೀವಿ.
ಅದೇ ಚಕ್ರದ ಮೇಲ್ಭಾಗದಲ್ಲಿ ಮತ್ತೊಂದು ಧ್ವಜ ಹಾರಾಟ ಮಾಡುತ್ತೆ. ಗಾಳಿಯ ವಿರುದ್ಧವಾಗಿ ತನ್ನ ಹಾರಾಟವನ್ನ ನಡೆಸ್ತಾ ಇರುವಂತದ್ದು ವಿಸ್ಮಯವನ್ನ ನಾವಿಲ್ಲೇ ನೋಡಿದ್ವಿ. ಮತ್ತೊಂದು ವಿಸ್ಮಯ ಸಂಗತಿ ಅಂದ್ರೆ ಸಮುದ್ರ ಪಕ್ಕದಲ್ಲೇ ಸಮುದ್ರ ಇದ್ರೂ ಸಮುದ್ರದ ಅಲೆಗಳ ಸದ್ದು ಗರ್ಭಗುಡಿಯ ಒಳಗಡೆ ಪ್ರವೇಶ ಮಾಡೋ ಹಾಗಿಲ್ಲ. ಎಲ್ಲವೂ ಸಹಿತ ವಿಧಿಲೀಲೆ ಅಂತ ಹೇಳ್ಬಹುದು. ಸಾಕ್ಷಾತ್ ವಿಷ್ಣು ಸಕಲ ಜೀವರಾಶಿಗಳಿಗೂ ಸಹಿತ ಅನ್ನ, ಆಹಾರ, ಅಕ್ಷರ ಎಲ್ಲ ಜ್ಞಾನವನ್ನ ಕೊಟ್ಟು ಸಾಕಿಸಲುವಂತ ಸಾಕ್ಷಾತ್ ವಿಷ್ಣುವೇ ಇಲ್ಲಿ ಬಂದಂತಹ ಕಥೆಯನ್ನ ನಾವು ಕೇಳ್ತೀವಿ. ಪುರಾಣ ಪ್ರಸಿದ್ಧಿಯಲ್ಲಿ ಅರ್ಜುನ ತನ್ನ ದೇಹವನ್ನು ತ್ಯಾಗ ಮಾಡಿದ ನಂತರ ಸಮುದ್ರದ ಅಲೆಯಲ್ಲಿ ಒಂದು ಬೇವಿನ ತುಂಡು ಬರುತ್ತಂತೆ. ಆ ತುಂಡಿನ ಮೇಲ್ಭಾಗದಲ್ಲಿ ಹೊಳೆಯುವಂತ ಒಂದು ವಸ್ತು ಬರುತ್ತಂತೆ. ಆ ವಸ್ತು ಇಲ್ಲಿರುವಂತ ರಾಜ, ಆ ರಾಜನ ಕನಸಿನಲ್ಲಿ ಬಂದು ಹೇಳುತ್ತಂತೆ ಮೂರ್ತಿಯನ್ನ ನಿರ್ಮಾಣ ಮಾಡ್ಬೇಕಂತೇಳಿ. ಅದಾದ ನಂತರ ವಿಶ್ವಕರ್ಮ ಬಂದು ಆ ಮೂರ್ತಿಯನ್ನು ಕೆತ್ತನೆ ಮಾಡಬೇಕಿದ್ರೆ 21 ದಿನಗಳ ಅವಕಾಶವನ್ನ ಕೇಳ್ತಾನೆ. ಆ 21 ದಿನಗಳ ಅವಕಾಶದಲ್ಲಿ 2 ವಾರಗಳ ಕಳೆದ ನಂತರ ಮಹಾರಾಣಿಯ ಆದೇಶದನ್ವಯ ಆ ಬಾಗಿಲನ್ನ ಓಪನ್ ಮಾಡ್ತಾರೆ. ಹೀಗಾಗಿ ಅರ್ಧ ಇರುವಂತ ಮೂರ್ತಿಯನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿರುವಂತ ಮೂರ್ತಿಗಳಿಗೆ ಕಿವಿಗಳಿಲ್ಲ, ಕಣ್ಗಳಿಲ್ಲ, ಕಾಲ್ಗಳಿಲ್ಲ. ಆದ್ರೆ ಯಾರು ಕಿವಿಗಳಿಗೆ ಅಂದ್ರೆ ಯಾರು ಕಷ್ಟ ಅಂತ ಹೇಳಿ ಬರ್ತಾರೋ ಅಂತವರಿಗೆ ಕಿವಿಯಾಗಿ ಜಗನ್ನಾಥ ಇಲ್ಲಿ ನಿಂತಿದ್ದಾನೆ. ಕಣ್ಣುಗಳಿಲ್ಲ, ಯಾರಿಗೆ ದೃಷ್ಟಿ ಗೊತ್ತಾಗ್ತಾ ಇಲ್ವೋ, ಜೀವನದ ಉದ್ದೇಶ ಗೊತ್ತಾಗ್ತಿಲ್ವೋ ಅಂತವರಿಗೆ ದೃಷ್ಟಿಯನ್ನು ಕೊಡುವಂತ ಜಗನ್ನಾಥ ಇಲ್ಲಿದ್ದಾನೆ. ಯಾರಿಗೆ ನಡೆಯಲಿಕ್ಕೆ ತೊಂದರೆ ಆಗುತ್ತೋ ಅಂತವರಿಗೆ ಚೈತನ್ಯ ಶಕ್ತಿಯಾಗಿ ನಿಂತದ್ದು ಈ ಜಗನ್ನಾಥ. जय जगन्नाथ, जय जगन्नाथ, जय जगन्नाथ।